ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. I agree. I can't. माननीय वित्त मंत्री जी थोड़ा बताते रहो, धीरे धीरे सीख जाएंगे. अभी कुछ ट्रेनिंग पार्ट में होते नए हैं. So, of course, I granted that I can't have too many supplementary demands. Actually, I like to put on record here, due to the very careful monitoring by the Honorable Prime Minister, I can stand up here and say I have reduced the number of supplementary demands. I don't allow it to be more than two at the extreme. If anything, I'll try to have it just as one supplementary. Demands are absolutely necessary for a responsive government. I can't respond to departments or states which ask for funds on certain very critical aspects, saying, no, what I've given you in BA is the final word, please take off. I can't say that. I will have to be responsive. ನಾವು ತಡೆ ಹಿಡಿಬೋದು ಅಂತೇಳಿ ಹೇಳ್ತೇನೆ ಸರ್. ಮುಂಚೆಗೆ ಏನಂತಂದ್ರೆ ಅದು ಅವಾಗಿಂದ ತಾತ ಮುತ್ತಾತವ್ರ ಕಾಲದಿಂದನೂ ಅದು ನಡೀತಾ ಬಂತು. ಸೊ ಅದರಿಂದನೇ ಈಗ ಡೇ ಬೈ ಡೇ ಏನಾಗ್ತಾ ಇದೆ, ಸ್ವಲ್ಪ ವಾತಾವರಣ ಏನಪ್ಪ ಅಂದ್ರೆ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅದು ಈಗ ಈ ಉಜ್ವಲ ಯೋಜನೆಯಿಂದ ಏನಾಗ್ತಾ ಇದೆ ಅಂತಪ್ಪ ಅಂದ್ರೆ, ಅದು ಬಂದ್ಮೇಲಿಂದನೂ ಕೂಡ ಮನೆಗೂ ಕೂಡ ಗ್ಯಾಸ್ ಸಪ್ಲೈ ಆಗ್ತಾ ಇದೆ. ಆ ಗ್ಯಾಸ್ ಸಪ್ಲೈ ಆದ್ಮೇಲಿಂದ ಏನಾಗಿದೆ, ಸ್ವಲ್ಪ ಕಟ್ಟಿಗೆ ಯೂಸ್ ಮಾಡೋದು ಅಂದ್ರೆ ಹೊಗೆ ಏನಪ್ಪ ಅಂದ್ರೆ ಹೊಗೆ ಮುಕ್ತ ಆಗ್ತಾ ಇದಾವೆ. ಎಲ್ಲ ಗ್ರಾಮಗಳು ಆಲ್ಮೋಸ್ಟ್ ಹೊಗೆ ಮುಕ್ತ ಆಗ್ತಾ ಇದಾವೆ. ಸೊ ಇದು ಒಂದು ಅಡ್ವಾಂಟೇಜ್ ನಮಗೆ. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್ ಇವೆಲ್ಲವನ್ನು ಗ್ಯಾಸ್ ಆಫೀಸ್ಗೆ ತಂದು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಕೇಂದ್ರ ಸರ್ಕಾರವು ಈ ಯೋಜನೆ ಜಾರಿಗೆ ತಂದಿರೋದ್ರಿಂದ 3.0 ಮಾಡಿದೆ. ಅದನ್ನ ಸದುಪಯೋಗಪಡಿಸಬೇಕೆಂದು ಕೇಳಿಕೊಳ್ತೇನೆ. ಮುದ್ದಾಬಿಳಿಯಲ್ಲಿ ಹೊಗೆ ಮುಕ್ತ ಗ್ರಾಮವಾಗಿದೆ. ಎಲ್ಲರೂ ಕಟ್ಟಿಗೆಯಿಂದ ಯಾರು ಏನು ಕಟ್ಟಿಗೆ ತರಕ್ಕೆ ಹೋಗ್ತಿದ್ರು, ಈಗ ಯಾರು ಹೋಗ್ತಾ ಇಲ್ಲ. ಹೊಗೆ ಮುಕ್ತ ಗ್ರಾಮದಿಂದ ಆಗಿದೆ ಮುದ್ದಾಬಿಳಿ. ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸಿಲಿಂಡರ್. ಇದೇ ಸಂದರ್ಭದಲ್ಲಿ ಹೆಣ್ಮಕ್ಳು ಯಾವಾಗಲೂ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮತ್ತೆ ಯಾವಾಗ ಚಲೋ ಆಗುತ್ತೆ ಅಂತ ಕೇಳ್ತಿದ್ರು. ಈ 3.0 ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಚಲೋವಾಗಿದೆ. ಅದರ ಸದುಪಯೋಗವನ್ನು ಎಲ್ಲ ಹೆಣ್ಣುಮಕ್ಕಳು ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಆದ ಕಾರಣ ತಮ್ಮೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಗುರುಪ್ರಸಾದ್ ಭಾರತ್ ಗ್ಯಾಸ್ ಕೊಪ್ಪಳ ಏಜೆನ್ಸಿಯಲ್ಲಿ ತಗೊಂಬಂದು ದಾಖಲಾತಿಸಿ KYC ಮಾಡಿಸಿ ಅದರ ಫ್ರೀ ಕನೆಕ್ಷನ್ ಅನ್ನು ಎಲ್ಲರೂ ತಮ್ಮ ಮನೆಗೆ ವಿತರಣೆ ಮಾಡಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಮೀಪದ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ತಮ್ಮ ಕನೆಕ್ಷನ್ಗಳನ್ನು ಪಡೆದುಕೊಳ್ಳಲು ತಿಳಿಸಲಾಗಿದೆ. ತಾವು ಹೇಗೆ ಹೋಗಬೇಕಪ್ಪ ಅಂದರೆ, ತಮ್ಮಲ್ಲಿರುವಂಥ ರೇಷನ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ರೇಷನ್ ಕಾರ್ಡಿನಲ್ಲಿರುವಂಥ ಎಲ್ಲ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳೊಂದಿಗೆ ಮತ್ತು ಆ ಮನೆಯಲ್ಲಿರುವಂಥ ಮಹಿಳೆಯ ಬ್ಯಾಂಕ್ ಪಾಸ್ಬುಕ್ ಅದೊಂದಿಗೆ ತೆಗೆದುಕೊಂಡು ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಹೋಗಿ ಆ ಏಜೆನ್ಸಿಗಳಲ್ಲಿ ಕೊಟ್ಟರೆ ತಮ್ಮ ಸಂಪರ್ಕವನ್ನು ಪರಿಶೀಲಿಸಿ, ಆ ಸಂಪರ್ಕ ಇಲ್ಲದಿದ್ದರೆ ತಮಗೆ ಮತ್ತೊಂದು ಸರಿ ಉಜ್ವಲ 3.30 ಯೋಜನೆಯಲ್ಲಿ ತಮಗೆ ಸಂಪರ್ಕವನ್ನು ನೀಡಲಾಗುತ್ತೆ. ಇದರ ಲಾಭಾಂಶಗಳನ್ನು ಎಲ್ಲ ಕುಟುಂಬಗಳನ್ನು ಪಡೆದುಕೊಳ್ಳಬೇಕು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. समय की जो जर्जर हालत अगर हम याद करें और उसको आज के परिप्रेक्ष्य में सोचें तो कई बार तो हम भूल जाते हैं कि स्थिति क्या थी।
क्वालिटी, बड़े बड़े पत्थर आते थे कोयले में, बोल्डर्स, छोटे मोटे पत्थर भी नहीं, बोल्डर्स आते थे कोयले में। पावर प्लांट होते रहते थे कि पूरे के पूरे इतने बड़े पत्थर आ रहे हैं। क्वालिटी, अगर पेमेंट करनी पड़ती थी एक पर्टिकुलर ग्रेड की, उससे 4-4 ग्रेड नीचे स्लिपेज होती थी, पर कोई सुनवाई नहीं थी और पे करना पड़ता था। भ्रष्टाचार का पराकाष्ठा हमने कोलगेट में देखने को मिला। मैं तो आप लोग को कहूंगा कि अभी भी एक बार वो जो स्टीयरिंग कमेटी मीटिंग्स है 35, 36, 37, वो जो 3-4 स्टीयरिंग कमेटी मीटिंग्स थी, वो आज की पीढ़ी ने भी देखनी चाहिए। युवा जर्नलिस्ट जो है युवा युवतियों तक पहुंचाए ये बात कि दिन दहाड़े कैसे चोरी होती है। वो आपको अगर देखना है तो उस कोयले के आवंटन को देख लीजिए, कोल ब्लॉक्स के आवंटन को, जिससे हमारी नई पीढ़ी को पता चले काम कैसे नहीं करना और बेईमानी क्या होती है, जिससे हम बचे आगे की बेईमानी से। और आज प्रोडक्शन अगर जो बदलाव हुआ है वो देखें तो हमने 1 बिलियन टन का प्रोडक्शन से ज्यादा पिछले वर्ष किया है। 1.05 बिलियन टन यानी 1050 मिलियन टन पिछले वर्ष प्रोडक्शन हुआ। ಸಂಘದ ಅಧ್ಯಕ್ಷರಾದಂತ ಶ್ರೀ ಮಹಾಲಿಂಗೇಶ ಶ್ರೀಮತಿ ತ್ರಿವೇಣಿ ಮೇಡಮ್ ಅವರು ಚರಿತ್ರೆ ತಿರುಚಿದ ರೀತಿಯೊಳಗೆ ಮಕ್ಕಳಿಗೆ ಮುಟ್ಟಿಸ್ತಾ ಇದ್ದೇವೆ ನಾವು. ಆ ಮುಟ್ಟಿಸ್ತಾ ಇರೋದು ಯಾವುದು? ನಮ್ಮ ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾಗಳು ಇದಾವಲ್ಲ, ಇವೆಲ್ಲವೂ ಕೂಡ ವಾಟ್ಸಾಪ್ನಿಂದ ಹಿಡಿದು ಯೂಟ್ಯೂಬ್ ಅನ್ನು ಒಳಗೊಂಡಂತೆ ಎಲ್ಲ ಕಡೆಯಲ್ಲಿಯೂ ಕೂಡ ಮಕ್ಕಳಿಗೆ ಮುಟ್ಟಿಸುತ್ತಿರುವ ಚರಿತ್ರೆ ಯಾವುದು? ಸುಳ್ಳಿನ ಚರಿತ್ರೆ, ಸತ್ಯದ ಚರಿತ್ರೆ ಅಲ್ಲ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮಕ್ಕಳ ಮನಸ್ಸು ಈ ಸುಳ್ಳು ಚರಿತ್ರೆಯನ್ನ ಇದೇ ನಿಜ ಎಂದು ನಂಬಿಕೊಂಡ ರೀತಿಯೊಳಗೆ ವಿಕಲ್ಪಕ್ಕೆ ಒಳಗಾಗ್ತಾ ಇದೆ. ಮಾತು ಕೊಡಬೇಕಾಗುತ್ತೆ. ವಿದ್ಯೆ ಜೊತೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ರೂಢಿಸಿಕೊಂಡ್ರೆ ಮೆದುಳಿನ ಜೊತೆ ಹೃದಯದ ಭಾವನೆಗಳಿಗೆ ಸಹಿತ ಕೊಟ್ಟಾಗ ಮಾತ್ರ, ಮಹತ್ವ ಕೊಟ್ಟಾಗ ಮಾತ್ರ ಒಟ್ಟಾರೆ ಸಮಾಜದ ಅಭಿವೃದ್ಧಿಗೆ ಮತ್ತು ಒಳ್ಳೆಯ ನಾಗರಿಕರಾಗಿ ಬೆಳೆಯಲಿಕ್ಕೆ ಸಹಕಾರಿ ಆಗುತ್ತಂತ ನಾನು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾ ಇರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.